ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಭಾಗ್ಯ ಯಾವ ಕೆಲಸನ ಹುಡ್ಕೊಂಡು ಬಂದಿರ್ತಾಳೋ ಆ ಕೆಲಸ ಭಾಗ್ಯನಿಗೆ ಆಗುತ್ತೆ. ಆ ಓನರ್ ಇದು ಭಾಗ್ಯನೇ ಸೆಲೆಕ್ಟ್ ಮಾಡ್ತಾರೆ. ನೀವೇ ಇನ್ಮೇಲೆ ಇನ್ಚಾರ್ಜ್ ತೊಗೋಬೇಕು, ಇದ್ರದ್ದೆಲ್ಲಾನು ಅಡ್ವಾನ್ಸ್ ದುಡ್ಡು ತೊಗೊಳ್ಳಿ ಅಂತೇಳಿ 10 ಲಕ್ಷ ರೂಪಾಯಿ ದುಡ್ಡನ್ನು ಭಾಗ್ಯನಿಗೆ ಕೊಡ್ತಾರೆ. ಆಗ ಭಾಗ್ಯ ಮತ್ತೆ ಆದಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸರ್ ಏನಿದು ಇಷ್ಟೊಂದು ದುಡ್ಡು ಅಂತೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಹೌದು, ನಿಮಗೆ ಬೇಕಾಗಿರುವಂಥ ಮೆಟೀರಿಯಲ್ ಎಲ್ಲ ನಿಮ್ಮ ಮನೆಗೆ ತಲುಪಿಸ್ತೀವಿ. ಹಾಗೆ ನಿಮಗೆ ಯಾರಾದರೂ ವರ್ಕರ್ಸ್ ಬೇಕು ಅಂತ ಹೇಳಿದ್ರೆ ಹೇಳಿ, ಅವ್ರನ್ನ ಕಳಿಸ್ಕೊಡ್ತೀವಿ. ಅದಕ್ಕೆ ಅವ್ರಿಗೆ ದುಡ್ಡನ್ನು ನಾನೇ ಕೊಡ್ತೀನಿ ಅಂತ ಹೇಳಿ ಆ ಓನರ್ ಹೇಳ್ತಾರೆ. ಆಗ ಭಾಗ್ಯ ಆದಿಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ತಾವು ಅನ್ಕೊಂಡಿರುವಂಥ ಕೆಲಸ ಆಯಿತು ಅಂತ ಹೇಳಿ ಆದಿ ಮತ್ತೆ ಭಾಗ್ಯ ಇಬ್ರು ತುಂಬ ಖುಷಿಯಲ್ಲೇ ಹೋಗ್ತಾರೆ. ಈತ ತನ್ವಿ ಕುಸುಮ ಮನೆಗೆ ಬರ್ತಾಳೆ. ಅಜ್ಜಿ ಅಜ್ಜಿ ಅಂತ ಹೇಳಿ ಬಾಗಿಲನ್ನ ಬಾರಿಸ್ತಾ ಇರ್ತಾಳೆ. ಆದರೆ ಬಾಗಿಲು ಯಾರು ತೆಗೆದೇ ಇರೋದನ್ನ ತನ್ವಿ ನೋಡಿ ಭಯ ಪಡ್ತಾ ಇರ್ತಾಳೆ. ಏನಿದು ಇಷ್ಟೆಲ್ಲ ಹೋಗ್ತಾ ಇದ್ರು, ಅಜ್ಜಿ ಬಾಗಿಲು ತೆಗಿತಾ ಇಲ್ಲ, ತಾತ ಕೂಡ ಇಲ್ವಾ ಮನೆಯಲ್ಲಿ ಅಂತ ಹೇಳಿ ತನ್ವಿ ಫೋನ್ ಮಾಡ್ತಾಳೆ. ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿದೆ ಇವ್ರಿಗೆ, ಯಾಕೆ ಮನೇಲಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತೇಳಿ ತನ್ವಿ ಭಯ ಪಟ್ಕೊಂಡು ಅಕ್ಕಪಕ್ಕದಲ್ಲಿರುವಂಥ ಜನನೆಲ್ಲ ವಿಚಾರ ಮಾಡ್ತಾ ಇರ್ತಾಳೆ. ನಮ್ಮ ಅಜ್ಜಿ ತಾತ ಎಲ್ಲಾದರೂ ನೋಡಿದ್ರಾ ಅಂತೇಳಿ ಕೇಳ್ತಾ ಇರ್ತಾಳೆ. ಅಲ್ಲೇ ಇರುವಂಥ ಒಬ್ಬರು ಹೇಳ್ತಾರೆ, ಇಲ್ಲ ಅವರು ಬ್ಯಾಗ್ ತಗೊಂಡು ಎಲ್ಗೋ ಹೋದ್ರು ಅಂತ ಹೇಳಿ ಹೇಳ್ತಾರೆ. ಆಗ ತನ್ವಿಗೆ ತುಂಬ ಭಯ ಆಗುತ್ತೆ. ತನ್ವಿ ಇದ್ದು ಪೂಜೆಗೆ ಫೋನ್ ಮಾಡ್ತಾಳೆ. ಹೇಳು ತನ್ವಿ ಅಂತ ಹೇಳಿ ಪೂಜೆ ಕೇಳ್ತಾ ಇರ್ತಾಳೆ. ಆಗ ತನ್ವಿ ಇದ್ದು, ಚಿಕ್ಕಿ ಅಲ್ಲಿ ಅಜ್ಜಿ ತಾತ ಏನಾದರೂ ಬಂದಿದ್ದಾರಾ ಅಂತ ಹೇಳಿ ಕೇಳ್ತಾಳೆ. ಏನೋ ಅತ್ತೆನಾ, ಇಲ್ಲ ತನ್ವಿ ಬಂದಿಲ್ಲ, ಯಾಕೆ ಅಂತ ಹೇಳಿ ಪೂಜೆ ಕೇಳ್ತಾಳೆ. ಆಗ ತನ್ವಿ ಇದ್ದು, ಮನೆ ಹತ್ರ ಬಂದಿದೆ, ಮನೇಲಿ ಯಾರೂ ಇಲ್ಲ ಚಿಕ್ಕಿ, ತಾತನೂ ಇಲ್ಲ ಅಜ್ಜಿನೂ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಕೇಳಿದರೆ ಯಾರೋ ಅವರು ನಿಮ್ಮ ಅಜ್ಜಿ ತಾತ ಬ್ಯಾಗ್ ತೊಗೊಂಡು ಹೊರಟರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅಂತೇಳಿ ತನ್ವಿ ಹೇಳ್ತಾಳೆ. ಆಗ ಪೂಜೆ ಇದ್ದು, ಹೌದಾ ಆ ರೀತಿ ಹೇಳಿದ್ರಾ, ಫೋನ್ ಮಾಡಬೇಕಾಗಿತ್ತು ಅಂತೇಳಿ ಪೂಜೆ ಹೇಳ್ತಾಳೆ. ಫೋನ್ ಮಾಡಿದೆ ಚಿಕ್ಕಿ, ಅಜ್ಜಿ ಫೋನ್ ಹೋಗ್ತಾ ಇಲ್ಲ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ತಾತನ ಫೋನ್ಗೂ ಕೂಡ ಮಾಡಿದ್ದೀನಿ, ಫೋನ್ ತೆಗಿತಾ ಇಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಚಿಕ್ಕಿ ಅಂತೇಳಿ ತನ್ವಿ ಹೇಳ್ತಾಳೆ. ಆಗ ಪೂಜೆ ಇದ್ದು, ತನ್ವಿ ನೀವೊಂದು ಕೆಲಸ ಮಾಡು, ನೀನು ಅಮ್ಮನ ಮನೆಗೆ ಹೋಗಿರು, ನಾನು ಮತ್ತೆ ಕಿಶನ್ ಇಬ್ರು ಬರ್ತೀವಿ, ನೋಡೋಣ ಏನಾಗಿದೆ ನನ್ನ ಅಂತ ಹೇಳಿ ಪೂಜೆ ಹೇಳ್ತಾಳೆ. ಸರಿ ಚಿಕ್ಕಿ ಆಯಿತು ಅಂತ ಹೇಳಿ ತನ್ವಿ ಹೇಳ್ತಾಳೆ. ಇತ್ತ ಕುಸುಮ ಕೆಲಸ ಹುಡ್ಕೋದಕ್ಕೋಸ್ಕರ ಅಲ್ದಾಡ್ತಾ ಇರ್ತಾರೆ. ಕೊನೆಗೂ ಒಂದು ಅನಾಥಾಶ್ರಮದಲ್ಲಿ ಕೆಲಸಕ್ಕೆ ಕುಸುಮ ಕೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಕುಸುಮನಿಗೆ ಕೆಲಸ ಕೊಡ್ತಾರೆ. ನೋಡಿ, ನಾವು ಏನು ಕೆಲಸ ಹೇಳ್ತೀವೋ ಅದನ್ನ ಮಾಡಬೇಕು, ಇಂಥದ್ದೇ ಅಂತಲ್ಲ, ಯಾವ ಕೆಲಸ ಕೊಟ್ಟರು ಕೂಡ ನೀವು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ನೀವು ಯಾವ ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅಂತೇಳಿ ಕುಸುಮ ಹೇಳ್ತಾರೆ. ಸರಿ ಆಯಿತು, ಇವಾಗ ಒಪ್ಕೊಂಡು ಆಮೇಲೆ ಕೆಲಸ ಮಾಡೋದಕ್ಕೆ ತರಲೆ ಮಾಡಿದ್ರಿ ಅಂತ ಹೇಳಿದರೆ ಇಮಿಡಿಯೇಟಾಗಿ ಕೆಲಸದಿಂದ ತೆಗೆದಾಕ್ತೀವಿ ಅಂತ ಹೇಳಿ ಆಶ್ರಮದವ್ರು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಕುಸುಮ, ಇಲ್ಲ ನೀವೇನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಆಗ ಆಶ್ರಮದವರಿದ್ದು, ಸರಿ ಆಯಿತು, ಇವ್ರನ್ನ ಕರ್ಕೊಂಡೋಗಿ ಇವ್ರಿಗೆ ಒಂದು ರೂಮ್ ವ್ಯವಸ್ಥೆ ಮಾಡಿ ಅಂತ ಹೇಳಿ ಹೇಳ್ತಾರೆ. ಕುಸುಮನ್ಗೆ ಒಂದು ರೂಮ್ ಕೊಡ್ತಾರೆ. ಹಬ್ಬ ಸದ್ಯ ಅಂತೂ ಉಳ್ಕೊಳ್ಳೋದಕ್ಕೆ ಒಂದು ಜಾಗ ಸಿಕ್ತು ಅಂತೇಳಿ ಕುಸುಮ ಕೂತ್ಕೊಂಡು ನಿಟ್ಟುಸಿರು ಬಿಡೋ ಅಷ್ಟರಲ್ಲಿ ಆ ಆಶ್ರಮದ ಓನರ್ ಬರ್ತಾಳೆ. ಏನಮ್ಮ ಆಗಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದೀಯಾ, ನಾನು ಇವಾಗ ತಾನೇ ಹೇಳಿಲ್ವಾ ನಿನಗೆ ಯಾವ ಕೆಲಸ ಕೊಟ್ಟರು ಮಾಡಬೇಕು, ಇಮಿಡಿಯೇಟಾಗಿ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ. ಆದರೆ ನೀನು ಬಂದು ಇಲ್ಲಿ ಕೂತ್ಕೊಂಡು ಏನು ಆರಾಮ್ ರೆಸ್ಟ್ ಮಾಡ್ತಾ ಇದೀಯಾ, ಮೊದಲು ಕೆಲಸ ಕೊರಡು, ಅಲ್ಲಿ ರಾಶಿ ರಾಶಿ ಪಾತ್ರೆ ಬಿದ್ದಿದೆ ಅದನ್ನೆಲ್ಲ ತೊಳಿ ಅಂತ ಹೇಳಿ ಹೇಳ್ತಾರೆ. ಆಗ ಕುಸುಮ ಇದ್ದು ಅಲ್ಲೇ ಇರುವಂಥ ನೀರನ್ನು ಕುಡಿದು ಕೆಲಸಕ್ಕೆ ಹೋಗ್ತಾರೆ. ಈತ ಭಾಗ್ಯ ಮತ್ತು ಆದಿ ಇಬ್ಬರು ಮನೆ ಕಡೆ ಹೊರಡಲಿಕ್ಕೆ ರೆಡಿ ಆಗ್ತಾರೆ. ಅಂದರೆ ಬಂದಿರುವಂಥ ಕೆಲಸ ಎಲ್ಲ ಆಯಿತು, ಇನ್ನು ನಾವು ಹೊರಡ್ತೀವಿ ಅಂತ ಹೇಳಿ ರೆಡಿ ಆಗ್ತಾರೆ. ಆ ರೆಸಾರ್ಟ್ ಓನರ್ ಇದ್ದು ಭಾಗ್ಯ ಮತ್ತು ಆದಿನಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ. ನಿಮ್ಗೆ ಬಂದಿದ್ದು ತುಂಬ ಖುಷಿ ಆಯಿತು, ಬಂದರೆ ಮತ್ತೆ ಈ ಕಡೆ ಬರ್ತಾ ಇರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಾವು ಹೊರಡ್ತೀವಿ ಅಂತೇಳಿ ಆದಿ ಮತ್ತು ಭಾಗ್ಯ ಇಬ್ಬರು ಕಾರ್ ಹತ್ಕೊಂಡು ಹೋಗ್ತಾರೆ. ಈತ ಆದಿ ಮತ್ತು ಭಾಗ್ಯ ಇಬ್ಬರು ತುಂಬ ಖುಷಿಯಲ್ಲೇ ಕಾರಲ್ಲಿ ಹೋಗ್ತಾ ಇರ್ತಾರೆ. ಭಾಗ್ಯ ಇದ್ದು ಆದಿಯವರೇ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಇವತ್ತು ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು, ಇವತ್ತು ಅತ್ತೆ ಕೇಳಿದೆ ಒಂದು ಕೆಲಸ ಮಾಡಿದ್ದೀನಿ, ಇವತ್ತು ಈ ದುಡ್ಡನ್ನು ತಗೊಂಡೋಗಿ ಮೊದಲು ಅತ್ತೆ ಕೈಗೆ ಕೊಡಬೇಕು ಅಂತ ಹೇಳಿ ಭಾಗ್ಯ ತುಂಬ ಖುಷಿಯಲ್ಲೇ ಇರ್ತಾಳೆ. ಹೌದು ಭಾಗ್ಯ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿ ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ. ಕೊನೆಗೂ ನೀವು ಅನ್ಕೊಂಡಿದ್ದ ಕೆಲಸ ನಿಮಗೆ ಸಿಕ್ತು ಅಲ್ವಾ, ಸಾಕು ಅಷ್ಟೇ ಅಂತ ಹೇಳಿ ಆದಿ ಭಾಗ್ಯ ಖುಷಿಯಲ್ಲೇ ಕಾರ್ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಕಾರಲ್ಲಿ ಯಾರೋ ಫಾಲೋ ಮಾಡೋದನ್ನ ಭಾಗ್ಯ ಗಮನಿಸ್ತಾಳೆ. ರೌಡಿಗಳು ಇದ್ದು ಭಾಗ್ಯ ಮತ್ತೆ ಆದಿನ ಫಾಲೋ ಮಾಡ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಆದಿಯವರೇ, ಯಾರೋ ಆಗ್ಲಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಹೇಳ್ತಾಳೆ. ಹೌದು ಭಾಗ್ಯ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ, ಯಾರೋ ಗೊತ್ತಿಲ್ಲ, ನಾ ಸ್ಲೋ ಮಾಡಿದರೆ ಅವರು ಕೂಡ ಸ್ಲೋ ಮಾಡ್ತಾ ಇದ್ದಾರೆ, ನಾ ಫಾಸ್ಟಾಗಿ ಹೋದರೆ ಅವರು ಕೂಡ ಫಾಸ್ಟ್ ಹೋಗ್ತಾ ಇದ್ದಾರೆ. ನೋಡಿ ಇವಾಗ ನಾನು ಫಾಸ್ಟಾಗಿ ಹೋಗ್ತೀನಿ, ಅವ್ರ ಕೈಗೆ ಸಿಗದೆ ಇರೋ ಥರ ಹೋಗೋಣ ಅಂತ ಹೇಳಿ ಆದಿ ಇದ್ದು ಕಾರನ್ನು ಸ್ಪೀಡಾಗಿ ಡ್ರೈವ್ ಮಾಡ್ತಾ ಹೊರಡ್ತಾರೆ. ಈತ ಪೂಜೆ ಇದ್ದು ಆಗಿರೋದೆಲ್ಲ ಬಂದು ಹೇಳ್ತಾಳೆ. ಅಂದರೆ ಈ ರೀತಿ ಕುಸುಮ ಮತ್ತು ಅವ್ರ ಗಂಡ ಇಬ್ಬರು ಮನೇಲಿ ಕಾಣ್ತಾ ಇಲ್ಲ, ಅತ್ತೆ ಮಾವ ಇಬ್ಬರು ಮನೇಲಿ ಕಾಣ್ತಾ ಇಲ್ವಂತೆ, ತನ್ವಿ ಫೋನ್ ಮಾಡಿದ್ಲು ಅಂತ ಹೇಳಿ ಪೂಜೆ ಮನೆಯವ್ರಿಗೆಲ್ರಿಗೂ ಹೇಳ್ತಾಳೆ. ತನ್ಮೈ ಭಯ ಪಟ್ಕೊಂಡು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಾತ ನನಗೆ ಯಾಕೋ ಭಯ ಆಗ್ತಾ ಇದೆ, ಅಜ್ಜಿ ತಾತ ಬೇಕು ನನಗೆ ಅಂತ ಹೇಳಿ ಅಳ್ತಾ ಇರ್ತಾನೆ. ಕಾಮತ್ ಅವರಿದ್ದು ಸಮಾಧಾನ ಮಾಡ್ಕೊಳ್ಳೋ, ಏನು ಆಗಿರೋದಿಲ್ಲ, ನೀನು ಸುಮ್ಮನೆ ಭಯ ಪಟ್ಕೋಬೇಡ ಅಂತ ಹೇಳಿ ತನ್ಮೈನ ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಪೂಜೆ ಇದ್ದು, ಮಾವ ಈ ವಿಷಯನ ಅಕ್ಕನಿಗೆ ಹೇಳ ಫೋನ್ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಕಾಮತ್ ಅವರಿದ್ದು, ಇಲ್ಲ ಬೇಡ, ಇವಾಗಲೇ ಅವರು ಬರುವಂಥ ಸಮಯ ಆಯಿತು, ಇನ್ನೇನು ಬರ್ತಾರೆ, ಫೋನ್ ಮಾಡಿ ಸುಮ್ಮನೆ ಅವ್ರಿಗೂ ಕೂಡ ಭಯ ಪಡಿಸೋದು ಬೇಡ, ಭಾಗ್ಯ ಮತ್ತು ಆದಿ ಇಬ್ರು ಬರ್ತಾ ಇದ್ದಾರೆ ಅಲ್ವಾ, ಅವ್ರು ನೋಡ್ಕೊತಾರೆ ಅಂತ ಹೇಳಿ ಕಾಮತ್ ಅವ್ರು ಹೇಳ್ತಾರೆ.
ಮತ್ತೆ ಆದಿ ಮತ್ತೆ ಭಾಗ್ಯ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ ಅಲ್ವಾ, ಅವ್ರಿಬ್ರು ಫಾಲೋ ಮಾಡ್ತಾ ಆ ರೌಡಿಗಳು ಬರ್ತಾ ಇರ್ತಾರೆ. ಆದಿ ಅವ್ರ ಕೈಗೆ ಸಿಗ್ಬಾರ್ದು ಅಂತ ಹೇಳಿ ಕಾರನ್ನ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಹೋಗಿ ಕಾರನ್ನ ಇಮಿಡಿಯೇಟ್ ಆಗಿ ಸೈಡಿಗೆ ಹಾಕ್ತಾರೆ. ಆಗ ಭಾಗ್ಯ ಇದ್ದು ಆದಿವ್ರೆ ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಏನು ಇಲ್ಲ ಭಾಗ್ಯ, ಆ ರೌಡಿಗಳು ನಮ್ಮನ್ನ ಫಾಲೋ ಮಾಡ್ತಾ ಇದ್ರು ಅಲ್ವಾ, ಅದಕ್ಕೋಸ್ಕರ ನಾನು ಸ್ಪೀಡಾಗಿ ಬಂದೆ ಅಷ್ಟೇ. ಮೊದಲು ಆ ರೌಡಿಗಳಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ಆದಿ ಹೇಳ್ತಾ ಇರ್ತಾನೆ. ಆದಿ ಮತ್ತೆ ಭಾಗ್ಯ ಇಬ್ರು ಮಾತಾಡ್ತಾ ಅಲ್ಲೇ ನಿಂತಿರ್ತಾರೆ. ಅಷ್ಟರಲ್ಲಿ ಆ ರೌಡಿಗಳು ಬರ್ತಾರೆ. ಆ ರೌಡಿಗಳು ಬಂದು ಭಾಗ್ಯಗೆ ಇನ್ನೇನು ಚಾಕು ಹಾಕ್ಬೇಕು ಅಂತ ಹೇಳಿ ಹತ್ರ ಹೋಗ್ತಾರೆ. ಆಗ ಆದಿ ಇದ್ದು ತಡೆದು ಅವ್ರ ಜೊತೆ ಫೈಟ್ ಮಾಡ್ತಾರೆ. ಆದಿ ಫೈಟ್ ಮಾಡ್ತಾ ಮಾಡ್ತಾ ಆ ರೌಡಿಗಳು ಇದ್ದು ಆದಿ ತಲೆಗೆ ಹೊಡಿತಾರೆ. ಆಗ ಭಾಗ್ಯ ಇದ್ದು ಮತ್ತೆ ಆದಿನ ಅವ್ರ ಕೈಯಿಂದ ಕಾಪಾಡ್ಕೊಳ್ತಾಳೆ. ಆದಿ ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾ ಮಾಡ್ತಾ ಆ ರೌಡಿ ಕೈಯಲ್ಲಿರುವಂತ ಚಾಕುವಿನಿಂದ ಆದಿ ಕೈಗೆ ಪೆಟ್ಟಾಗುತ್ತೆ. ಆಗ ಭಾಗ್ಯ ಇದ್ದು ಆದಿ ಇವ್ರೆ ಇದೇನೋ ಕೈಯಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳಿ ಭಾಗ್ಯ ಕೂಡ ಭಯಪಡ್ತಾಳೆ. ಭಾಗ್ಯ ಮತ್ತೆ ಆದಿ ಇಬ್ರು ಸೇರ್ಕೊಂಡು ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾರೆ. ಆ ರೌಡಿಗಳು ಇನ್ನೇನು ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ತಾರೆ. ಇನ್ನೊಬ್ಬನ್ ಮಾತ್ರ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಆಗ ಆದಿ ಇದ್ದು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದಿ ಹಿಂದೆ ಭಾಗ್ಯ ಕೂಡ ಓಡೋಗ್ತಾಳೆ. ಆದಿ ಮತ್ತೆ ಭಾಗ್ಯ ಇಬ್ರು ಓಡೋಗ್ತಾ ಆ ರೌಡಿನ ಹಿಡಿತಾರೆ. ಯಾರೋ ನಿನಗೆ ಈ ಕೆಲಸ ಮಾಡೋದಕ್ಕೆ ಹೇಳಿದ್ದು, ಯಾರು ಹೇಳು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆದಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆ ರೌಡಿ ಹೇಳ್ತಾನೆ. ಆಗ ಆದಿ ಇದ್ದು ಮತ್ತೆ ಆ ರೌಡಿಗೆ ಹೊಡಿತಾನೆ. ನೋಡು, ನಿನಗೇನು ಗೊತ್ತಿದೇನೋ ಅದನ್ನ ಸರಿಯಾಗಿ ಹೇಳು, ನಿನ್ನ ಇಲ್ಲಿಗೆ ಕಳಿಸಿರೋದು ಯಾರು ಅಂತ ಹೇಳು, ಇಲ್ಲ ಅಂದರೆ ಸರಿಗಿರಲ್ಲ ಅಂತೇಳಿ ಆದಿ ಇದ್ದು ಆ ರೌಡಿಗೆ ಹೇಳ್ತಾನೆ. ಆಗ ಆ ರೌಡಿ ಇದ್ದು ಕೊನೆಗೂ ಸತ್ಯನ ಒಪ್ಕೊತಾನೆ. ಆದರೆ ಇದನ್ನೆಲ್ಲ ಮಾಡಿಸಿರೋದು ಬೇರೆಯವರು, ಆದರೆ ಆ ರೌಡಿ ಇದ್ದು ತಾಂಡವ್ ಹೆಸರನ್ನ ಹೇಳ್ತಾನೆ. ಇದನ್ನೆಲ್ಲ ನಿನಗೆ ಯಾರು ಮಾಡೋದಕ್ಕೆ ಹೇಳಿದ್ದು ಅಂತೇಳಿ ಆದಿ ಕೇಳಿದಾಗ ಆ ರೌಡಿ ಇದ್ದು ನನಗೆ ಈ ಕೆಲಸ ಮಾಡೋದಕ್ಕೆ ಹೇಳಿದ್ದು ತಾಂಡವ್ ಹೇಳಿದಾನೆ ಅಂತ ಹೇಳಿ ಸುಳ್ಳು ಹೇಳಿ ಓಡೋಗ್ತಾನೆ. ಈತ ಭಾಗ್ಯ ಆದಿಗೆ ಶಾಕ್ ಆಗುತ್ತೆ. ತಾಂಡವ್ ಹೆಸರು ಹೇಳಿದ ತಕ್ಷಣ ಶಾಕ್ ಆಗುತ್ತೆ. ಆದಿ ಕೈಲಿ ಬ್ಲಡ್ ಬರ್ತಾ ಇರೋದನ್ನ ಭಾಗ್ಯ ನೋಡಿ ಆದಿಯವರೇ ಕುತ್ಕೊಳ್ಳಿ ಮೊದಲು ನೀವು ಅಂತ ಹೇಳಿ ತನ್ನ ಸೀರೆ ಸೆರಗನ್ನ ಕಟ್ ಮಾಡಿ ಆದಿ ಕೈಗೆ ಕಟ್ಟಿ ಆದಿನ ಭಾಗ್ಯ ಸಮಾಧಾನ ಮಾಡ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.